ಹಾಯ್ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಇದು ಒಬ್ಬ ಹೆಣ್ಣು ಮಗಳ ಕತೆ. ಒಬ್ಬ ಹೆಣ್ಣು ಮಗಳನ್ನು ನಮ್ಮ ಸಮಾಜ ಯಾವ ರೀತಿ ಟ್ರೀಟ್ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳಬಹುದು. ಇದು ಕುಸುಮ ಹನುಮಂತರಾಯಪ್ಪ ಇವರ ಒಂದು ಕತೆ. ರಾಜಕೀಯಕ್ಕೆ ಇವರು ಯಾವುದೋ ಒಂದು ಶಾರ್ಟ್ ಕಟ್ಟಿಂದ ಬಂದ್ಬಿಟ್ಟಿದ್ದಾರೆ. ಆಕೆ ಯಾವುದೋ ಇನ್ಫ್ಲೂಯೆನ್ಸನ್ನು ಇಟ್ಕೊಂಡು ರಾಜಕೀಯಕ್ಕೆ ಬಂದಿದ್ದಾಳೆ. ಅವಳಿಗೆ ಯಾರೋ ಒಬ್ಬರು ಸಪೋರ್ಟ್ ಮಾಡ್ತಿದ್ದಾರೆ. ಅವಳ ಬೆನ್ನೆಲುಬಾಗಿ ಬೆನ್ನಿಂದೆ ಯಾರೋ ಒಬ್ಬರು ಇದ್ದೇ ಇದ್ದಾರೆ. ಇಂಥವರಿಂದಾನೇ ಈಕೆ ಮುಂದೆ ಬಂದಿರೋದು ರಾಜಕೀಯದಲ್ಲಿ ಅಲ್ವಾ. ಜನ ಈ ರೀತಿಯಾಗಿ ಯೋಚನೆ ಮಾಡ್ತಾರೆ ಹೊರತು ಆಕೆನೂ ಒಬ್ಬಳು ವಿದ್ಯಾವಂತೆ, ಆಕೆ ಓದ್ಕೊಂಡಿದ್ದಾಳೆ, ವಿದ್ಯಾಭ್ಯಾಸ ಇದೆ, ಅವಳಿಗೆ ರಾಜಕೀಯದಲ್ಲಿ ಬೆಳೆಯುವಂತಹ ಕೆಪಾಸಿಟಿ ಇದೆ ಅಂತ ಯಾರು ತಾನೇ ಮಾತಾಡ್ತಾರೆ. ಪ್ರಪಂಚ ಜ್ಞಾನ ಇದೆ ಆಕೆಗೆ, ಪ್ರಪಂಚದ ಅನುಭವ ಇದೆ, ಜೀವನದ ಅನುಭವ ಇದೆ. ಅದನ್ನೆಲ್ಲ ಅವಳು ಅನುಭವಿಸಿದ್ದಾಳೆ. ಅದಕ್ಕೆ ಅವಳೊಬ್ಬಳು ನಾಯಕಿಯಾಗಿದ್ದಾಳೆ. ಅವಳು ಕೂಡ ರಾಜಕೀಯಕ್ಕೆ ಬರಬಹುದು, ಅದಕ್ಕೆ ಬಂದಿದ್ದಾಳೆ ಅಂತ ಒಬ್ಬರು ಸಹ ಯೋಚನೆ ಮಾಡೋರು ಇಲ್ಲ. ಅದರಲ್ಲೂ ಯೋಚನೆ ಮಾಡಿದ್ರು ಸಹ ತೀರಾ ಅಂದರೆ ತೀರಾ ಕಡಿಮೆ ಜನ ಯೋಚನೆ ಮಾಡಬಹುದು. ಅದರಲ್ಲೂ ಈ ದೇಶದಲ್ಲಿ ಒಬ್ಬ ಹೆಣ್ಮಗಳಾಗಿ ಹುಟ್ಟೋದೇ ಒಂದು ಸವಾಲಿನ ವಿಷಯ. ಬರೀ ರಾಜಕೀಯ ಅಂತಲ್ಲ, ಮೀಡಿಯಾ ಇರಬಹುದು, ಬಿಸ್ನೆಸ್ ಇರಬಹುದು, ಯಾವುದೇ ಫೀಲ್ಡ್ ಇರಬಹುದು. ಎಂಡ್ ಆಫ್ ದ ಡೇ ಬರೋದು ಅವಳ ಒಂದು ಕ್ಯಾರೆಕ್ಟರ್ ವಿಷಯಕ್ಕೆ. ಅಂದರೆ ನಮ್ಮ ಸಮಾಜ ಅಂದರೆ ಬೇರೆ ಯಾರೂ ಅಲ್ಲ ರೀ, ಜನಗಳೇ. ಒಂದು ಹೆಣ್ಮಗಳನ್ನ ಯಾವ ರೀತಿ ಯಾವ ಒಂದು ದೃಷ್ಟಿಯಿಂದ ನೋಡ್ತಾರೆ ಅಂತಂದರೆ, ಗಂಡು ಮಗನಿಗೆ ಕೊಡುವಂತಹ ಸ್ಥಾನ ಇರ್ಬೋದು, ಅವನಿಗೆ ಕೊಡುವಂತಹ ಒಂದು ಮರ್ಯಾದೆ ಇರ್ಬೋದು, ಹೆಣ್ಮಗಳಿಗೆ ಸಿಗೋದಿಲ್ಲ. ಅವಳ ಒಂದು ಕ್ಯಾರೆಕ್ಟರ್ ವಿಷಯಕ್ಕೆ ಬರ್ತಾಳೆ. ಅವಳೊಬ್ಳು ಹೆಸರು ಮಾಡಿದಾಳೆ ಅಂದರೆ ಸಾಕು, ಕೊನೆಗೆ ಬರೋದು ಅವಳ ಒಂದು ಕ್ಯಾರೆಕ್ಟರ್ ವಿಷಯಕ್ಕೆ. ಅದು ಬಿಟ್ಟು ಜನಗಳಿಗೆ ಬೇರೆ ಏನು ಮಾಡೋದಕ್ಕೆ ಆಗೋದಿಲ್ಲ. ಅವಳ ಕ್ಯಾರೆಕ್ಟರ್ನ ಹಿಡ್ಕೊಂಡು ವಧೆ ಮಾಡಬಹುದು ಒಬ್ಬ ಹೆಣ್ಣುಮಗಳನ್ನು. ಈ ಒಂದು ವಿಷಯವಾಗಿ ಕುಸುಮ ಹನುಮಂತರಾಯಪ್ಪ ಅವರು ಒಂದು ಇಂಟರ್ವ್ಯೂನಲ್ಲಿ ಮಾತನಾಡಿ ಅವರ ಒಂದು ಜೀವನದ ಕಹಿ ಅನುಭವವನ್ನು ಎಲ್ಲರ ಮುಂದೆ ಅವರ ಒಂದು ಜೀವನದ ಪುಸ್ತಕವನ್ನು ತೆರೆದಿಟ್ಟಿದ್ದಾರೆ. ಅವರೇ ಹೇಳೋ ಪ್ರಕಾರ, ಈ ಜನಗಳು ಮಾತಾಡೋದನ್ನೆಲ್ಲ ನನಗೂ ಸಹ ನೋಡಿ ತುಂಬ ನೋವಾಗುತ್ತೆ. ನನಗೂ ಸಹ ಸಾಕಷ್ಟು ಬಾರಿ ರಾಜಕೀಯದಲ್ಲಿ ಇರೋದು ತುಂಬ ಕಷ್ಟ ಅನ್ನಿಸ್ಬಿಟ್ಟು ಹಿಂದೆ ಸರಿದು ಬಿಡೋಣ, ಈ ರಾಜಕೀಯನೂ ಬೇಡ, ಯಾವುದು ಬೇಡ, ನಂಗೆ ಇದೆಲ್ಲ ಬೇಕಾ ಅಂತ ಅನ್ನಿಸ್ಬಿಟ್ಟಿತ್ತು. ಹಂಗೂ ಮೇಲೆ ಬಂದರೆ ಇವಳು ಯಾರ್ದೋ ಜೊತೆ ಸುತ್ತಾ ಇದ್ದಾಳೆ ಅಂತ ಜನ ಮಾತಾಡೋದು, ಯಾರ್ದೋ ಜೊತೆ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಾಳೆ ಅಂತ ಮಾತಾಡೋದು. ರಾಜಕೀಯಕ್ಕೆ ಬಂದಂತಹ ಒಬ್ಬ ಹೆಣ್ಣುಮಗಳನ್ನು ಎಷ್ಟು ಕೆಟ್ಟದಾಗಿ ಮಾತನಾಡ್ತಾರೆ ಅಂದರೆ ಅಷ್ಟು ಕೆಟ್ಟದಾಗಿ ಜನ ಮಾತನಾಡ್ತಾರೆ. ನನ್ನ ಜೀವನದಲ್ಲಿ ನಡೆದಂತಹ ಒಂದು ಕೆಟ್ಟ ಘಟನೆಗೆ ನಾನೇ ಕಾರಣ, ನನ್ನ ಕುಟುಂಬನೇ ಕಾರಣ ಅಂತ ಎಲ್ಲರೂ ಸಹ ದೂಷಿಸ್ತಾರೆ. ನನ್ನ ಬಗ್ಗೆ ಅವ್ರಿಗೇನು ಗೊತ್ತು, ಜನಗಳಿಗೆ ಏನು ಗೊತ್ತು. ಪಾಪ ನನ್ನ ಕುಟುಂಬದವರಿಗೆ ಒಂದು ಸಣ್ಣ ಕ್ಲೂ ಕೂಡ ಇರಲಿಲ್ಲ ನನ್ನ ಲೈಫಲ್ಲಿ ಏನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಅಂದರೆ ಇವರು ಒಂದು 2015ರಲ್ಲಿ DK ರವಿ ಅವರ ಒಂದು ಸಾವಿನ ಬಗ್ಗೆ ಕುಸುಮ ಅವರು ಮಾತನಾಡಿದಂತಹ ವಿಷಯ ಇದು. ಎಲ್ಲ ಹೆಣ್ಮಕ್ಳ ತಂದೆ ತಾಯಿ ಹೆಂಗೋ ನನ್ನ ತಂದೆ ತಾಯಿ ಕೂಡ ಹಾಗೇನೆ. ಅಂದರೆ ಮದುವೆ ಆದಮೇಲೆ ಗಂಡನ ಮನೆಗೆ ಹೋದಾಗ ಹೆಂಗಿರಬೇಕು, ಎಲ್ಲವನ್ನ ಅನುಸರಿಸ್ಕೊಂಡು ಹೋಗಬೇಕು, ನೀನೇ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು, ಎಲ್ಲದನ್ನು ಸಹಿಸ್ಕೊಂಡು ಹೋಗಬೇಕು, ನಿನಗೆ ಗಂಡನ ಮನೆಯೇ ಶಾಶ್ವತ. ಅಂದರೆ ಎಲ್ಲ ತಂದೆ ತಾಯಿ ಹೆಣ್ಮಗಳಿಗೆ ಏನು ಹೇಳಿ ಕಳಿಸ್ತಾರೋ ನನಗೂ ಸಹ ನನಗೆ ಮದುವೆ ಮಾಡಿ ಕಳಿಸುವಾಗ ಇದೇ ರೀತಿಯಾಗಿ ನನಗೆ ನನ್ನ ತಂದೆ ತಾಯಿ ಹೇಳ್ಕೊಟ್ಟಿದ್ರು, ಮದುವೆ ಮಾಡಿಕೊಡ್ತಾರೆ. ನಾನು ಬೆಳೆದಿದ್ದು ಕೂಡ ಅದೇ ರೀತಿಯಾದಂತಹ ಒಂದು ವಾತಾವರಣದಲ್ಲಿ. ನನ್ನ ಗಂಡನ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ನನ್ನ ಅಪ್ಪ ಅಮ್ಮನ ಮನೆಗೆ ಓಡಿ ಹೋಗುವಂತಹ ಹುಡುಗಿ ನಾನಾಗಿರಲಿಲ್ಲ. ಹಾಗಂತ ಮಗಳು ಲೈಫಲ್ಲಿ ಏನಾದರೂ ಅನಾಹುತ ಆದರೆ ತಂದೆ ತಾಯಿ ಮಗಳಿಗೆ ಹೆಗಲಾಗಿ ನಿಲ್ಲೋದು ತಪ್ಪ. ಅದೇ ರೀತಿ ನನ್ನ ತಂದೆ ತಾಯಿ ಕೂಡ ನಿಂತ್ಕೊಳ್ಳಬೇಕಲ್ವಾ. ಮಗಳು ಏನೋ ಒಂದು ಅನಾಹುತಕ್ಕೆ ಸಿಕ್ಕಾಕೊಂಡಿದ್ದಾಳೆ, ಅವಳು ಕಷ್ಟವನ್ನು ಅನುಭವಿಸ್ತಾ ಇದ್ದಾಳೆ ಅಂದರೆ ಎಂಥ ತಂದೆ ತಾಯಿ ಕೂಡ ಅವಳಿಗೆ ಹೆಗಲಾಗಿ ನಿಲ್ತಾರೆ. ಆದರೆ ನಂಗೆ ಆಗಿರಲಿಲ್ಲ. ಎಲ್ಲವನ್ನ ಸಹಿಸ್ಕೋ ಅಂತ ಹೇಳ್ತಾ ಇದ್ರು ನನ್ನ ತಂದೆ ತಾಯಿ. ಯಾವುದೇ ಒಂದು ಸಣ್ಣ ವಿಚಾರ ಇದ್ರೂ ಸಹ ನಾನು ನನ್ನ ತವ್ರ ಮನೆಗೆ ಹೇಳ್ತಾ ಇರಲಿಲ್ಲ. ಅಯ್ಯೋ ಇದು ಬಿಡು, ಇದು ಸರಿ ಹೋಗುತ್ತೆ, ಮುಂದೆ ಸರಿ ಹೋಗಬಹುದು ಅಂತ ಅಂದ್ಕೊಂಡು ನಾನೇ ಸುಮ್ಮನೆ ಆಗ್ಬಿಡ್ತಿದ್ದೆ. ಅದೊಂದು ಅನಾಹುತ ನಡೀತಲ್ಲ, ಆವಾಗ ನನಗಿಂತ ಶಾಕ್ ಆಗಿದ್ದು ನನ್ನ ಫ್ಯಾಮಿಲಿಯವರೇ. ಅಂದರೆ ಏನು ಅನಾಹುತ ಅಂದರೆ 2015ರಲ್ಲಿ ಆದಂತಹ
ಡಿ.ಕೆ. ರವಿಯವರ ಸಾವಿನ ವಿಷಯ ನನ್ನ ಫ್ಯಾಮಿಲಿಯವರಿಗೆ ಒಂದು ದೊಡ್ಡ ಆಘಾತವನ್ನು ಕೊಡುತ್ತೆ. ಆದರೆ ಜನ ಮಾತ್ರ ನನ್ನ ಕುಟುಂಬದವರನ್ನು ದೂಷಣೆ ಮಾಡ್ತಾರೆ. ಅಂದರೆ ಇದನ್ನು ರಾಜಕೀಯವಾಗಿ ಎಳೆದು ತರ್ತಾರೆ. ಒಂದಂತೂ ಸತ್ಯ, ನಾನು ಯಾರನ್ನ ಸಹ ಮೆಚ್ಚಿಸೋದಕ್ಕೆ ರೆಡಿ ಇಲ್ಲ. ಸತ್ಯ ಏನು ಅನ್ನೋದು ನನಗೆ ಮಾತ್ರ ಗೊತ್ತು. ನಾನು ನನ್ನ ಇಡೀ ಜೀವನದಲ್ಲಿ ಯಾರೂ ತಲೆ ತಗ್ಗಿಸುವಂತಹ, ಅದರಲ್ಲೂ ನನ್ನ ತಂದೆ ತಾಯಿ ತಲೆ ತಗ್ಗಿಸುವಂತಹ ಕೆಲಸವನ್ನು ಮಾಡಿಲ್ಲ, ಮಾಡೋದು ಇಲ್ಲ, ಮುಂದೇನೂ ಮಾಡಲ್ಲ. ನನಗೆ ನನ್ನ ತಂದೆ ತಾಯಿ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ದಾರೆ. ಜನಗಳಿಗೆ ಇನ್ನೊಬ್ಬರ ಬಗ್ಗೆ ವಿಕೃತವಾಗಿ ಮಾತನಾಡಿದ್ರೆ ಏನೋ ಒಂಥರ ಕೆಟ್ಟ ಆನಂದ ಸಿಗುತ್ತೆ. ನನಗೆ ದೇವರು 2015ರಲ್ಲಿ ಒಂದು ದೊಡ್ಡ ಶಿಕ್ಷೆನೇ ಕೊಟ್ಬಿಟ್ಟ. ಇದಕ್ಕಿಂತ ಶಿಕ್ಷೆ ಯಾರಿಗೆ ಕೊಡೋಕ್ಕಾಗುತ್ತೆ? ದೊಡ್ಡ ಶಿಕ್ಷೆ ಯಾರು ಏನು ಮಾಡೋಕ್ಕಾಗಲ್ಲ. ಇದಕ್ಕಿಂತ ಶಿಕ್ಷೆ ನನ್ನ ಜೀವನದಲ್ಲಿ ಯಾವುದು ಇನ್ನು ಮುಂದೆ ಸಿಗೋದು ಇಲ್ಲ. ನನಗೆ ಕಾಂಗ್ರೆಸ್ನಲ್ಲಿ ಒಂದು ಹೆಣ್ಮಗಳಿಗೆ ಅವಕಾಶ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ. ಕೊನೆಗೆ ಕಾಂಗ್ರೆಸ್ ರವಿಗೂ, ಅಂದರೆ ಕಾಂಗ್ರೆಸ್ ಪಕ್ಷ ಏನಿದೆ ಅದು ಡಿ.ಕೆ. ರವಿಗೂ ಒಂದು ಸಾವಿಗೂ ಒಂದು ಸಂಬಂಧವನ್ನು ಕಟ್ಬಿಡ್ತಾರೆ ಜನಗಳು. ಆದರೆ ಅವ್ರಿಗೂ ಕಾಂಗ್ರೆಸ್ಗೂ ಯಾವ ಸಂಬಂಧ ಕೂಡ, ಹಾಗೆಯೇ ರವಿ ಸಾವಿಗೂ ಕೂಡ ಯಾವುದೇ ರೀತಿಯಾಗಿ ಕಾಂಗ್ರೆಸ್ ಕಾರಣ ಅಂತ ಹೇಳ್ತಾ ಇದ್ರು ಜನ. ಆದರೆ ಯಾವುದೇ ರೀತಿಯಾದಂತಹ ಸಂಬಂಧ ಇರಲಿಲ್ಲ. ನಾನು ಅವರ ಹೆಂಡತಿ, ನನಗಿಂತ ಸತ್ಯ ಬೇರೆ ಯಾರಿಗೆ ಗೊತ್ತಿರೋದಕ್ಕೆ ಸಾಧ್ಯ ಅಲ್ವಾ? ಆಚೆ ನೋಡಿರೋರು ಅಂದರೆ ಮೂರನೇ ವ್ಯಕ್ತಿಗಳು ಯಾರೋ ಒಬ್ಬರು ನೋಡಿರ್ಬೋದು, ಅಥವಾ 1000 ಜನ ಮಾತನಾಡೋದು. ಆದರೆ ನಾನು ಅವರ ಜೊತೆನೇ ಬಾಳಿ ಬದುಕಿದಂಥವಳು, ಬದುಕನ್ನು ನಡೆಸಿದಂಥವಳು. ಎಲ್ಲ ಸತ್ಯಾಂಶ ನನಗಿಂತ ನೀವು ನೋಡಿರ್ತೀರಾ? ಹೆಚ್ಚಾಗಿ ನನಗೆ ಸತ್ಯಾಂಶ ಗೊತ್ತಿರುತ್ತೆ. ಸಾವಿನ ಮೇಲೂ ಸಹ ರಾಜಕೀಯ ಮಾಡ್ತಿರಲ್ಲ. ಇಂತಹ ಜನಗಳನ್ನ ನೋಡಿದ್ರೆ ಏನಂತ ಹೇಳ್ಬೇಕು ಹೇಳಿ? ಈ ಸಮಾಜದಲ್ಲಿ ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಸತ್ತಿರೋರನ್ನ ದೇವ್ರು ಮಾಡ್ತಾರೆ, ಬದುಕಿರೋರನ್ನ ಸಮಾಧಿ ಮಾಡಿಬಿಡ್ತಾರೆ. ದಿನನಿತ್ಯ ಸಾಯಿಸ್ತಾರೆ ರೀ ಬದುಕಿರೋರನ್ನ. ಆದರೆ ಅವ್ರ ಮೇಲೆ ಅವರು ದೇವರು, ಅಂದರೆ ಅವ್ರು ಸತ್ತಿರೋರನ್ನ ದೇವರು ಅಂತ ಹೇಳ್ತಾರೆ ಜನ. ಆದರೆ ಬದುಕಿದ್ದಾಗ ಇವ್ರನ್ನ ಹೆಂಗೆ ಸಾಯಿಸ್ಬೇಕು, ನಾವು ಇವ್ರು ಬದುಕಿದಾರಲ್ಲ ಹೆಂಗೆ ಸಾಯಿಸ್ಬೇಕು ಅಂತ ದಿನ ಯೋಚನೆ ಮಾಡಿ ಚುಚ್ಚಿ ಮಾತನಾಡ್ತಾ ಇರ್ತಾರೆ. ಇಂತಹ ಸಮಾಜದಲ್ಲಿ ನಾವು ನೀವೆಲ್ಲ ಬದುಕ್ತಾ ಇದ್ದೀವಿ. 2015ರಲ್ಲಿ ಡಿ.ಕೆ. ರವಿ ಎಕ್ಸ್ಪೈರ್ ಆದಮೇಲೆ ಕುಸುಮ US-ಗೆ ರಿಟೇಕ್. 2015ರಲ್ಲಿ ಡಿ.ಕೆ. ರವಿ ಎಕ್ಸ್ಪೈರ್ ಆದಮೇಲೆ ಕುಸುಮ USA-ಗೆ ಹೋಗ್ತಾರೆ. ಆ ಒಂದು ಟೈಮಲ್ಲಿ ಅವರ ತಂದೆ ತಾಯಿಗೆ ಅಷ್ಟು ದೂರ ಇರೋದು ಇಷ್ಟ ಇರಲಿಲ್ಲ. ಅಂದರೆ ಅವರ ಸಾವಾದ ಮೇಲೆ 2015ರಲ್ಲಿ ಕುಸುಮ ಹನುಮಂತರಾಯಪ್ಪ USA-ಗೆ ಹೋಗ್ಬಿಟ್ಟು ಅಲ್ಲಿ ಓದನ್ನು ಮುಂದುವರಿಸ್ತಾರೆ. ಆದರೆ ಅವ್ರ ತಂದೆ ತಾಯಿಗೆ ಇದ್ದೇ ಇರುತ್ತಲ್ವ, ನನ್ನ ಮಗಳು ಅಷ್ಟು ದೂರ ಇದ್ದಾಳೆ, ನಾವು ನೋಡಿದಂತಹ ಮದುವೆ, ಮಾಡಿದಂತಹ ಮದುವೆ ಹಿಂಗಾಗೋಯ್ತಲ್ಲ, ಈ ರೀತಿಯಾಗಿ ನಮ್ಮ ತಂದೆ ತಾಯಿ ಕೂಡ ಪಶ್ಚಾತ್ತಾಪ ಪಡ್ತಾರೆ. ಈ ಒಂದು ದೇಶದಲ್ಲಿ, ಅಲ್ಲಿಂದ ಯಾವುದೋ ದೇಶದಲ್ಲಿದ್ದು ಅವಳಿಗೇನಾದರೂ ಅನಾಹುತ ಆದರೆ ಅದೆಲ್ಲ ಬೇಡ, ಅದು ವಾಪಸ್ ಬಂದ್ಬಿಡಮ್ಮ, ನಮ್ಮ ದೇಶದಲ್ಲೇ ಬಂದು ನಮ್ಮ ಕಣ್ಮುಂದೆ ಇರಲಿ ಅನ್ನೋದು ಕೂಡ ನನ್ನ ತಂದೆ ತಾಯಿಯ ಚಾಯ್ಸ್ ಆಗಿತ್ತು. ನಾನು ವಾಪಸ್ ಬರಬೇಕು ಇಂಡಿಯಾಗೆ ಅನ್ನುವಂತಹ ಚಾಯ್ಸ್ ನಂದಾಗಿರಲಿಲ್ಲ. ನನ್ನ ಅಪ್ಪ ಅಮ್ಮನೇ ನನ್ನ ಫೋರ್ಸ್ ಮಾಡಿ ಇಂಡಿಯಾಗೆ ವಾಪಸ್ ಕರೆಸಿದ್ರು. ನಾನು ಅಲ್ಲೇ ಇರ್ತೀನಿ ಅಂದ್ರೂ ಸಹ ಅಷ್ಟು ದೂರ ಇದ್ದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಅನ್ನುವಂತಹ ಭಯ ನನ್ನ ತಂದೆ ತಾಯಿಗೆ ಕಾಡ್ತಾ ಇತ್ತು. ಇಲ್ಲೇ ನಮ್ಮ ದೇಶಕ್ಕೆ ಬಂದ್ಬಿಡು, ಇಲ್ಲ ಏನಾದರೂ ಮಾಡು, ಇಲ್ಲೇ ಬಂದ್ಬಿಟ್ಟು ಏನಾದರೂ ಮಾಡು ಅಂತ ಹೇಳ್ತಾ ಇದ್ರು. ಇಲ್ಲಿ ಬಂದು ನಾನು ಎಜುಕೇಷನಲ್ ಫೀಲ್ಡ್ನಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ನಾನು ಆಗ ಡಿಸೈಡ್ ಮಾಡಿದ್ದು ಪ್ರೊಫೆಸರ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡುವಂತಹ ಆಸಕ್ತಿ ನನಗಿತ್ತು. ನಾನು ಒಂದು ಪ್ರೊಫೆಸರ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡ್ತೇನೆ. ಅದರಲ್ಲೂ ದಯಾನಂದ್ ಸಾಗರ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಾನು ಜಾಯ್ನ್ ಆಗ್ತಾಯಿದ್ದೆ, ಪ್ರೊಫೆಸರ್ ಅಸಿಸ್ಟೆಂಟ್ ಆಗಿ ಜಾಯ್ನ್ ಆಗ್ತೇನೆ. ಆಗ ಅವರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ, ಅಲ್ಲಿರುವಂತಹ ಸ್ಟಾಫ್ಗಳು ತುಂಬ ಸಪೋರ್ಟ್ ಮಾಡ್ತಾರೆ. ನನಗಿಂತ ನನ್ನ ತಂದೆ ಹನುಮಂತರಾಯಪ್ಪ ಅವರಿಗೆ ರಾಜಕೀಯದಲ್ಲಿ, ಅಂದರೆ ಅದರಲ್ಲೂ ಎಲೆಕ್ಷನ್ನಲ್ಲಿ ನಿಲ್ಲುವಂತಹ ಆಸಕ್ತಿ ಅವ್ರಿಗೆ ತುಂಬಾ ಇತ್ತು. ಆದರೆ ಡಿ.ಕೆ.ಶಿ ಅವರ ಒಂದು ಮಾತು, ಅಂದರೆ ಅವ್ರು ಹೇಳಿದಂತಹ ಒಂದೇ ಒಂದು ಮಾತು, ನಿಮ್ಮ ಮಗಳಿಗೆ ಅಂದರೆ ಅದರಲ್ಲೂ ಎಸ್ಪೆಷಲಿ ಹೆಣ್ಣು ಮಗಳಿಗೆ ಒಂದು ಅವಕಾಶವನ್ನು ಕೊಡೋಣ, ಇದು ಡಿ.ಕೆ.ಶಿ ಅವರು ಹೇಳಿದಂತಹ ಮಾತು. ಅಂದರೆ ಒಬ್ಬ ಹೆಣ್ಮಗಳಿಗೆ ನಮ್ಮ ಪಕ್ಷದಲ್ಲಿ ಅವಕಾಶವನ್ನು ಕೊಟ್ಟರೆ ಇನ್ನು ಬೇರೆ ಹೆಣ್ಮಕ್ಳು ಕೂಡ ರಾಜಕೀಯಕ್ಕೆ ಬರುವಂಥ ಒಂದು ದಾರಿ ಸಿಗುತ್ತೆ ಅನ್ನುವಂತಹ ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ನಿಮ್ಮ ಮಗಳಿಗೆ ಅವಕಾಶವನ್ನು ಮಾಡಿಕೊಡೋಣ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವರು ನನ್ನ ತಂದೆಯನ್ನು ಕನ್ವಿನ್ಸ್ ಮಾಡೋದ್ರಿಂದ ನಾನು ಇವತ್ತು ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ ಅನ್ನೋದು ಕುಸುಮ ಅವರ ಒಂದು ಅನುಭವದ ಮಾತು, ಜೀವನದ ಪಾಠವನ್ನು ಕಲ್ತಿರುವಂತಹ ಅನುಭವದ ಮಾತಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.